ಯಪ್ಪ ಇಲ್ಲ ಇಲ್ಲ ಬೀಳಲ್ಲ ಗುರು, ಉಳ್ಕೊಂಡ್ಬಿಡತ್ತು. ಅಯ್ಯೋ ಗುರು, ಉಳ್ಕೊಳಂಗಾಯ್ತು ಗುರು. ಅಪ್ಪ ನಾ ಇಳಿದು ಬಿಡ್ತೀನಿ ಗುರು, ಯಾಕೆ ಉಳ್ಕೊಳಂಗಾಯ್ತು. ಚಂಡಿ ದೂರ ಇರಂಬ, ಯಾಕಡೆ ಉಳ್ಕೊಂಡ್ಬಿಟ್ಟದ್ದು. ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಡೇ 3 ಆಫ್ ಅವರ್ ಸ್ಪಿಟಿ ರೈಡ್. ಸೊ ನಾವು ಇವತ್ತು ಕಲ್ಪದಲ್ಲಿದ್ದೀವಿ. ಸೊ ನಿನ್ನೆ ನಾನು ನಿಮಗೆ ಆಲ್ರೆಡಿ ತೋರಿಸಿದ್ದೆ ನಮ್ಮ ಹೋಮ್ ಸ್ಟೇನ. ಸೊ ಇದೇ ನಮ್ಮದು ವ್ಯೂ ಹೋಮ್ ಸ್ಟೇಯಿಂದ. ನೋಡೋಕ್ಕೆ ಮಾತ್ರ ಸಕ್ಕತ್ತಾಗಿದೆ. ಸೊ ನಾವು ಡೇ 1 ಶಿಮ್ಲಾಯಿಂದ ಸ್ಟಾರ್ಟ್ ಮಾಡಿದ್ದು. ಸೊ ಆಲ್ಮೋಸ್ಟ್ 230 ಕಿಲೋಮೀಟರ್ಸ್ ಇದೆ ಇಲ್ಲಿಗೆ. ಸೊ ನಿಮಗೆ ಆಲ್ರೆಡಿ ಕ್ಲಿಫ್ ರೋಡ್ಸು ಎಲ್ಲ ಆಲ್ರೆಡಿ ಹಳೆ ವೀಡಿಯೋದಲ್ಲಿ ನೋಡಿರ್ತೀರ. ಲಾಸ್ಟ್ ವೀಡಿಯೋದಲ್ಲಿ ಸಖತ್ ಅಡ್ವೆಂಚರಸ್ ಆಗಿ ಬಂದಿದೆ. ಇನ್ಮೇಲೆ ಇನ್ನೂ ಅಡ್ವೆಂಚರಸ್ ಆಗಿರುತ್ತೆ. ಸೊ ನೆಕ್ಸ್ಟು ನಾವು ಇದು ಹೋಗ್ತಾಯಿದ್ದೀವಿ, ಕಾಜಾ ಹೋಗ್ತಾಯಿದ್ದೀವಿ ಇಲ್ಲಿಂದ. ಸೊ ಸಕ್ಕತ್ತಾಗಿರುತ್ತೆ, ಫುಲ್ಲು ಸ್ನೋ ಎಲ್ಲ ಇರುತ್ತೆ ಅಲ್ಲಿ. ನೋಡೋಣ. ನಾನು ಅಂದರೆ ಸ್ನೋ ಇರೋ ಜಾಗದಲ್ಲಿ ಯಾವತ್ತೂ ಬೈಕ್ ರೈಡ್ ಮಾಡಿಲ್ಲ, ಇದೇ ಫಸ್ಟ್ ಟೈಮ್ ರೈಡ್ ಮಾಡ್ತಿರೋದು. ಅಡ್ವೆಂಚರ್ಸ್ ಆಗಿರುತ್ತೆ. ನಿಮಗೆ ಕಂಪ್ಲೀಟ್ ವೀಡಿಯೋದಲ್ಲಿ ಎಲ್ಲ ತಿಳಿಸ್ಕೊಡ್ತೀನಿ, ಯಾವ ಥರ ಬರಬೇಕು, ಏನೇನು ಪ್ರಿಪೇರ್ ಆಗಬೇಕು. ನಿಮಗೆ ಕಂಪ್ಲೀಟ್ ಈ ಸೀರೀಸ್ ನೋಡಿದ್ರೆ ನಿಮಗೆ ಕಂಪ್ಲೀಟ್ ಅರ್ಥ ಆಗುತ್ತೆ. ಫುಲ್ ಅಡ್ವೆಂಚರಸ್ ಆಗಿರುತ್ತೆ. ಇದೇ ರೀತಿ ನಮ್ಮ ವಿಡಿಯೋ ನೋಡ್ತಾ ಇರಿ. ಸೊ ಯಾರಾದರೂ ನೀವು ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸೊ ಮತ್ತು ಈ ಕಡೆ ನಾವು ನೋಡಿದ್ರೆ ನೀವು ಅಲ್ಲೇನಿದೆ, ಅಲ್ಲೇನು ಕಾಣ್ತಾ ಇದೆ ನಿಮಗೆ, ಅದು ಕಿನ್ನರ್ ಕೈಲಾಶ. ಆಲ್ರೆಡಿ ಫುಲ್ ಮೋಡ ಮುಚ್ಕೊಂಡ್ಬಿಟ್ಟಿದೆ. ಓಕೆ, ಬೆಳಿಗ್ಗೆ ಓಪನ್ ಆಗಿತ್ತು. ನಿಮ್ಗೆ ಬೇಕಂದರೆ ಒಂದು ರೆಫರೆನ್ಸ್ ಇಮೇಜ್ ಹಾಕ್ತೀನಿ ಈ ವಿಡಿಯೋದಲ್ಲಿ. ನಿಮಗೆ ಕಿನ್ನರ್ ಕೈಲಾಶ ಅಂತ ಕರೀತಾರೆ ಅದಕ್ಕೆ. ಓಕೆ, ನಾವು ಕಲ್ಪದಿಂದ ಹೋಮ್ ಸ್ಟೇಯಿಂದ ಹೊರಟ್ಬಿಟ್ಟು ಸೊ ಎಲ್ಲ ಬೈಕ್ಗಳಿಗೆಲ್ಲ ಚೈನ್ ಸ್ಪ್ರೇ, ಚೈನ್ ಟೈಟ್ ಇದ್ದರೆ ಟೈಟು, ಬ್ರೇಕ್ ಪ್ಯಾಡ್ಸ್ ಇದ್ದರೆ ಬ್ರೇಕ್ ಪ್ಯಾಡ್ಸು ಎಲ್ಲ ಹಾಕ್ಸ್ಕೊತಾ ಇದ್ದೀವಿ. ಸೊ ಇದೆಲ್ಲ ಎವ್ರಿ 300 ಕಿಲೋಮೀಟರ್ಸು ನೀವು ಚೈನ್ ಸ್ಪ್ರೇ ಹೊಡ್ಕೋಬೇಕಾಗುತ್ತೆ ಚೈನಿಗೆ. ಸೊ ಓಕೆ, ಇದೆಲ್ಲ ಹಾಕ್ಸ್ಕೊಂಡು ಮತ್ತು ಇಲ್ಲಿ ಸ್ವಲ್ಪ ಶಾಪಿಂಗ್ ಇದೆ ಅಂತ ಹೇಳ್ತಿದ್ದಾರೆ. ಏನೋ ಶಾಪಿಂಗ್ ಮಾಡಬೇಕಂತೆ ಹುಡುಗರು ಕಲ್ಪತಲ್ಲಿ. ಶಾಪಿಂಗ್ ಮಾಡಿಕೊಂಡು ಆಮೇಲೆ ಟುವರ್ಡ್ಸ್ ಕಾಜಾ, ಇಲ್ಲ ತಾಬೋ ಕಾಜಾ ಎರಡೂ ಒಂದೇ ಅನಿಸುತ್ತೆ. ಅಲ್ಲಿಗೆ ಬಿಡ್ತಾಯಿದ್ದೀವಿ ನೆಕ್ಸ್ಟ್. ಓಕೆ, ಹಲೋ ಗಾಯ್ಸ್. ಸೊ ನಾವು ಈಗ ತಾಬೋ ಕಾಜಾ, ಸೊ ಕಾಜಾಯಿಂದ ತಾಬೋ ಏನು ಭಾರಿ ದೂರ ಇಲ್ಲ. ಸೊ ಆ ಕಡೆ ಹೋಗ್ತಾಯಿದ್ದೀವಿ. ನೆಕ್ಸ್ಟ್ ಲೆವೆಲ್ ಇದೆ ಗಾಯ್ಸ್, ರೋಡ್ಸ್ ಮಾತ್ರ ಯಪ್ಪ ಸೂಪರ್. ಅದೇ ಎಸ್ಪೆಷಲಿ ನಿಮಗೆ ಅಲ್ಲಿ ಕಲ್ಪ ಅಂತ ನಾವು ಹೋಗಿದ್ವಲ್ಲ, ಸ್ಟೇ ಆಗಿದ್ವಲ್ಲ, ಅಲ್ಲಿಂದ ಇಳಿಯೋ ರೋಡ್ ಇದೆ ಯಪ್ಪ. ರೈಟ್ ಸೈಡಿಗೆ ಮತ್ತು ಈ ಕಡೆಯಿಂದ ಹೋಗ್ತಾ ಲೆಫ್ಟ್, ಆ ಕಡೆಯಿಂದ ಹೋಗ್ತಾ ರೈಟು. ನೆಕ್ಸ್ಟು ಲೆವೆಲ್ ಡೌನ್ ಅನ್ಕೊಂಬಿಡಿ ಯಪ್ಪ. ಫುಲ್ ಕೆಳಗಡೆ ಪಾತಾಳ ಕಾಣೋದೇ ಇಲ್ಲ ನಿಮಗೆ. ಪಾತಾಳ ಏನೇನು ಕಾಣಲ್ಲ ನಿಮಗೆ. ಅದೆಷ್ಟು 1000 ಅಡಿ ಆಳ ಇದೆಯೋ ಯಪ್ಪ, ಸಖತ್ ಆಳ ಇದೆ ಅದು. ಎಲ್ಲ ಗುಡ್ಡ ಕೊರೆದು ರೋಡ್ಗಳು ಮಾಡಿರೋದೇ ಇಲ್ಲಿ. ಈ BROದವ್ರಿಗೆ, ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ ಅವ್ರಿಗೆ ಸಲ್ಯೂಟ್ ಹೊಡಿಬೇಕು ನಾವು. ಎಷ್ಟು ಬೇಗ ಏನೇ ಪ್ರಾಬ್ಲಮ್ ಆದ್ರೂ ಅವರು ರೆಡಿ ಇರ್ತಾರೆ ಏನಾದರೂ ಕ್ಲಿಯರ್ ಮಾಡೋಕ್ಕೆ. ಫಸ್ಟು ವಿತಿನ್ 2 hours, ವಿತಿನ್ 1 or 2 ಅವರ್ಸಲ್ಲಿ ಮೇಜರ್ ಏನೂ ಇಲ್ಲ ಅಂದರೆ ಫಟ್ ಅಂತ ಕ್ಲಿಯರ್ ಮಾಡಾಕ್ಬಿಡ್ತಾರೆ. ಏನೇ ಆದರೂ ಗುಡ್ಡ ಕುಸಿತ ಅಥವಾ ಈ ಕಲ್ಲುಗಳು ಬೀಳೋದು ರೋಡಿಗೆ, ಆ ಥರ ಏನೇ ಆದರೂ ಪಟ್ ಅಂತ ಕ್ಲಿಯರ್ ಮಾಡಾಕ್ತಾರೆ. ರೋಡ್ಗಳು ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಸೊ ಇದು ಪ್ಯೂರ್ ಬೈಕರ್ಸ್ ಯಾರು ಇರ್ತಾರೆ, ಲಡಾಖ್ ಯಾರೋ ಹೋಗ್ಬೇಕಂತಿರ್ತಾರೆ, ಲಡಾಖ್ ಸ್ಪಿಟಿ, ಅವ್ರಿಗೆ ಮಾತ್ರ ಅರ್ಥ ಆಗುತ್ತೆ ಈ ಫೀಲಿಂಗ್. ನೆಕ್ಸ್ಟ್ ಲೆವೆಲ್ ಇದೆ ಫೀಲಿಂಗ್ ಮಾತ್ರ. ಇನ್ನು ನಮ್ಮ ಗಾಡಿಗಳು ತಂದುಬಿಟ್ಟಿದ್ರೆ ಇನ್ನೂ ಸಕ್ಕತ್ತಾಗಿರೋದು ಮಾತ್ರ. ನಾನು ತಪ್ಪು ಮಾಡಿಬಿಟ್ಟೆ, ನನ್ನ ಗಾಡಿ ಸರ್ವಿಸ್ ಆಗಿರಲಿಲ್ಲ. ಆಮೇಲೆ ಚೈನ್ ಸ್ಪ್ರಾಕೆಟ್ ಬೇರೆ ಹೋಗಿತ್ತು. ಸೊ ಹಂಗಾಗಿ ನನ್ನ ಗಾಡಿ ರೆಡಿ ಮಾಡಿಸ್ಲಿಲ್ಲ ನಾನು, ಬಿಡೋ ಹೊತ್ಲಾಗೆ ಅಂತೇಳಿ ಚೈನ್ ಸ್ಪ್ರಾಕೆಟ್ ಹಾಕ್ಸಿದೆ. ಮತ್ತು ಸರ್ವಿಸ್ ಬಿಡೋಕ್ಕೆ ನನಗೆ ಟೈಮ್ ಆಗಲಿಲ್ಲ. ಸೊ ಹಂಗಾಗಿ ಬಿಡೋ ಹೊತ್ಲಾಗೆ ರೆಂಟಿಗೆ ಮಾಡಿದ್ರೆ ಆಯಿತು, ರೆಂಟಿಗೆ ತೊಗೊಂಡ್ರೆ ಆಯಿತು ಅಂತೇಳಿ
ತೊಗೊಂಡು ಬಂದಿದ್ದಾಯಿತು. ಬಟ್ ಇದು ಏನು ಸುಮ್ಮನೆ 411 ಇದು ಏನು ಪರ್ಫಾರ್ಮೆನ್ಸೇ ಇಲ್ಲ ಅನಿಸುತ್ತೆ. ಒಂದು ABS ಇಲ್ಲ, ಏನಿಲ್ಲ. ಹಳೆ ಗಾಡಿ 47,000 ಹೊಡಿತಾಯಿದ್ದು ರೆಂಟಿಗೆ. ಅವ್ರು ಯಾವ್ದು ಕೊಡ್ತಾರೆ ನಿಮಗೆ ಅದು ಇಸ್ಕೊಂಡು ಹೋಗ್ಬೇಕು. ಓಕೆ, ನಮಗಿಂದ ಅಂಥದ್ದೇ ಬೇಕು ಇಂಥದ್ದೇ ಬೇಕು ಅಂತ ಇಲ್ಲ. ಸೊ ನಾವು ಮುಂಚೆನೇ ಬುಕ್ ಮಾಡಿದ್ದು, ಒಂದು ತಿಂಗಳು ಇಲ್ಲ 15-20 ಡೇಸ್ ಮುಂಚೆನೇ ಬುಕ್ ಮಾಡಿದ್ರಿಂದ ನಮಗೆ ಇದು 1500 ಸಿಕ್ಕಿದೆ ಈ ಗಾಡಿ. ಓಕೆ, ಅವರವೆಲ್ಲ ಮುಂದೆ ಹೋಗ್ತಿರೋವು ಎರಡು ನಮ್ಮದು ಗ್ರೂಪಲ್ಲಿ 3-4 ಸ್ಕ್ರ್ಯಾಂಪ್ 440, ಇದು 411. ಓಕೆ, 411 1500, 440 1600 ರೆಂಟು. ಮುಂಚೆನೇ ಬುಕ್ ಮಾಡಿದ್ದಕ್ಕೆ ಅಷ್ಟಕ್ಕೆ. ಇವಾಗ ನಿಮಗೆ ಪ್ರೆಸೆಂಟ್ ಸಿಚುವೇಷನ್ ನಿಮಗೆ ರೆಂಟಿಗೆ ಬೇಕು ಅಂದರೆ 2,500. ಸೊ ಅದಕ್ಕೆ ನಿಮ್ಮದು ಪ್ಲ್ಯಾನ್ ಏನೇ ಇದ್ದರೂ 15 ಡೇಸ್ ಮುಂಚೆನೇ ಬುಕ್ ಮಾಡ್ಕೊಂಬಿಡಿ. ಓಕೆ, ಸೊ ನಮ್ಮ ಗಾಡಿ ಹಾಕಿದರೆ ನಮ್ಮ ಎರಡು ಗಾಡಿ ತಗೊಂಬಂದಿದ್ದಾರೆ. ಒಬ್ಬರು ಟ್ರಾನ್ಸ್ಪೋರ್ಟಲ್ಲಿ ಹಾಕಿದ್ರು, ಇನ್ನಿಬ್ಬರು ಟ್ರೈನಲ್ಲಿ ಹಾಕಿದ್ರು. ಸೊ ಟ್ರಾನ್ಸ್ಪೋರ್ಟ್ ಹಾಕಿದ್ದು ಸ್ವಲ್ಪ ಡ್ಯಾಮೇಜ್ ಆಗಿದೆ, ಬಟ್ ಅವರು ರಿಫಂಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದು ಬಿಟ್ಟರೆ ಇನ್ನಿಬ್ಬರು ಹಾಕಿದ್ರಲ್ಲ, ಅವ್ರದ್ದು ಒಬ್ರದ್ದು 4,000 ಪ್ಲಸ್ಸು ಪಾರ್ಕಿಂಗ್ ಚಾರ್ಜಸ್ ಎಲ್ಲ ಕೊಟ್ಟಿದ್ದಾರೆ 1,350. ಅದೇ ಒಬ್ರದ್ದು ಒಂದು 5,500 6,000 ಆಗಿದೆ, ಇನ್ನೊಬ್ರದ್ದು ಒಂದು 5,000 ಆಗಿದೆ, 6,000. ಒಟ್ಟಿನಾಗ ಒಂದು 6,500 ಆಗಿದೆ ಅವರಿಗೆ ಆ ಕಡೆಯಿಂದ ಕಳ್ಸೋಕ್ಕೆ. ಬಟ್ ಈ ಕಡೆಯಿಂದ ಪ್ರೈವೇಟ್ ಟ್ರಾನ್ಸ್ಪೋರ್ಟಿಗೆ ಹಾಕ್ತೀವಿ ಅಂತಿದ್ರು. ಅವ್ರದ್ದು ಒಂದು 10,000 ಆಗುತ್ತೆ. ಅಲ್ಲಿಗೆ ಒಂದು 15,000-16,000 ಗಾಡಿದು ಪ್ಲಸ್ ಫ್ಯೂಲ್ ಒಂದು 4,500 ಆಗೇ ಆಗುತ್ತೆ. ಈಗ ನಮ್ಮದು ರೆಂಟು 12,000 ಪ್ಲಸ್ ಫ್ಯೂಲು, ಅಲ್ಲಿಗೊಂದು ನಮ್ಮದು 4,500 ಫ್ಯೂಲ್ ಆಗುತ್ತೆ. 15,000-16,000 ಆಗುತ್ತೆ. ಓಕೆ, ಸೊ ಆಮೇಲೆ ನಿಮ್ಮ ಗಾಡಿ ತೊಗೊಂಬಂದು ಹೊಡೆದಷ್ಟು ಫೀಲ್ ಇರೋಲ್ಲ ಇಲ್ಲಿ. ನೀವು ಯಾವ ರೆಂಟೆಡ್ ಗಾಡಿಗಳು ತಗೊಂಡು ಆ ಫೀಲ್ ಬರೋಲ್ಲ. ನಿಮ್ಮ ಸ್ವಂತ ಗಾಡಿ ಹೊಡಿಬೇಕು ಅಂತ ಹೊಡಿತಿರಲ್ಲ, ಆ ಫೀಲ್ ಬರೋಲ್ಲ ಇಲ್ಲಿ. ಆಮೇಲೆ ನಂದು SX 250 ಆದ್ರೂ ಇದಕ್ಕಿಂತ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಇದೆ, ನೆಕ್ಸ್ಟ್ ಲೆವೆಲ್ ಮೈಲೇಜ್ ಇದೆ. ಇದು ನೀರು ಕುಡ್ದಂಗೆ ಕುಡಿತಾ ಇದೆ ಪೆಟ್ರೋಲು. ನಂದರಲ್ಲಿ ABS ಇದೆ. ಆಮೇಲೆ ವೆಯ್ಟು ಇಷ್ಟೊಂದು ಬರೋಲ್ಲ ನಂದು. ಆರಾಮಾಗೆ ಇದೆಲ್ಲ ಕಾರ್ನರಿಂಗೆಲ್ಲ ಚೆನ್ನಾಗಿ ಮಾಡ್ಬೋದು ನಂದು. ನೆಕ್ಸ್ಟ್ ಲೆವೆಲ್ ಫೀಲಿಂಗ್ ಇದೆ ಮತ್ತು ಈ ರೋಡಲ್ಲಿ ಹೊಡೆಯೋಕ್ಕೆ ಗಾಡಿನ. ಓಕೆ, ಇಲ್ಲೆಲ್ಲ ಬಾಯ್ಸ್ ಎಲ್ಲ ಫೋಟೋಶೂಟ್ ಮಾಡ್ತಿದ್ದಾರೆ. ಇಲ್ಲ ಆಲ್ಮೋಸ್ಟು ಸ್ವಂತ ಗಾಡಿಗಳು ತೊಗೊಂಬರೋರು ಕಡಿಮೆ, ಎಲ್ಲ ರೆಂಟೆಡೇ ಜಾಸ್ತಿ ಮಾಡೋದು, ರೆಂಟ್ ಮಾಡೋದೇ ಜಾಸ್ತಿ. ಬಟ್ ನಿಮಗೆ ಏನೂ ತೊಂದರೆ ಆಗಲಿಲ್ಲ ಗಾಡಿಗೆ, ಆರಾಮಾಗೆ ತಗೊಂಡೋಗಿ ಕೊಟ್ರಿ ಅಂದರೆ ಓಕೆ, ಏನು ಎಕ್ಸ್ಟ್ರಾ ಏನೂ ಕಟ್ ಮಾಡ್ಕೊಳಲ್ಲ. ಸ್ವಲ್ಪ ಏನಾದರೂ ಆಯಿತು ಅಂದ್ರೂ ಮುಕ್ಲಾರೆ ದುಡ್ಡು ಕಿತ್ಕೊಂತಾರೆ ಈ ರೆಂಟಿಗೆ ಕೊಡೋರು, ಕಳ್ಳನ ಮಕ್ಕಳು. ಅವ್ರು ಅದಕ್ಕೆ ಅಂತಲೇ ಕಾಯ್ಕೊಂಡು ಕೂತಿರ್ತಾರೆ, ದುಡ್ಡು ಕಿತ್ಕೊಳ್ಳೋಣ ಇರ್ತಕ್ಕೆ ಅಂತ. ಏನಾದರೂ ಒಂದು ಹುಡುಕ್ತಾನೆ ಇರ್ತಾರೆ. ಒಂದು ಸಣ್ಣ ಸ್ಕ್ರ್ಯಾಚ್ ಆದ್ರೂ ಅದಕ್ಕೆ ಇಷ್ಟ ಆಗುತ್ತೆ, ಇದಕ್ಕೆ ಫುಲ್ ಪಾರ್ಟ್ನೇ ಚೇಂಜ್ ಮಾಡಿಸ್ಕೊತಾರೆ ಅವರು, ಒಂದು ಸಣ್ಣ ಸ್ಕ್ರ್ಯಾಚ್ ಆದ್ರೂ. ಓಕೆ ಗಾಯ್ಸ್, ಆಮೇಲೆ ಸಿಗೋಣ ಮುಂದೆ, ಮತ್ತೆ ಕನೆಕ್ಟ್ ಮಾಡ್ತೀನಿ. ಆಮೇಲೆ ಇಲ್ಲಿ ಇನ್ನೊಂದು ಸೈಡು ಸಕ್ಕತ್ತಾಗ್ಬಿಡ್ತಾರೆ ಮಾತ್ರ. ಜಸ್ಟ್ ಬೈಕರ್ಸಿಗೆ ಜಸ್ಟ್ ಒಂದು ಹಾರ ನೋಡಿದ್ರೆ ಸಾಕು, ಸೈಡ್ ಮಾತ್ರ ಸಕ್ಕತ್ತಾಗ್ಬಿಡ್ತಾರೆ. ಪಟ್ಟಂತ ಲೆಫ್ಟಿಗೆ ಹೋಗ್ಬಿಡ್ತಾರೆ. ಅದೊಂದು ಮೆಚ್ಚಬೇಕಿಲ್ಲಿ. ಮುಕ್ಲಾರೆ ಗಾಳಿ ಬೇರೆ ಇದೆ. ಓ, ಇಲ್ಲೇನೋ ವರ್ಕ್ ನಡೀತಾ ಇದೆ ಗುರು, ರೋಡ್ ವರ್ಕ್ ಏನೋ ಮಾಡ್ತಿದ್ದಾರೆ. ಸೊ ಇದು ಕೂಡ ಕ್ಲಿಫ್ ಕಟ್ ರೋಡೇ, ಸಕ್ಕತ್ತಾಗಿದೆ ಇದು. ಎಲ್ಲ ಬಂಡೆನೆಲ್ಲ ಯಾವ ಥರ ಕಟ್ ಮಾಡಿದ್ದಾರೆ ನೋಡಿ, ಯಾವ ಥರ ಕಟ್ ಮಾಡಿ ರೋಡ್ ಮಾಡಿದ್ದಾರೆ.
ಸೂಟ್ಲೇಜ್ ಚೆನ್ನಾಗಿ ಹರಿತಾ ಇದೆ. ಇಲ್ಲೊಂದು ಬ್ರಿಡ್ಜ್ ಇದೆ, ತುಂಬ ದೊಡ್ಡ ಬ್ರಿಡ್ಜು, ಸಖತ್ತಾಗಿದೆ ಗಾಯ್ಸ್. ಇದು ನೋಡ್ರಿ ಏನು ವ್ಯೂ ಇದೆ, ಇದು ಸೂಪರು. ಯಪ್ಪ, ನೆಕ್ಸ್ಟ್ ಲೆವೆಲ್. ಈ ನದಿ ಫುಲ್ ಹರಿದ್ರೆ ಇಲ್ಲಿ ತನಕ ನೀರು ಬರುತ್ತೆ, ಫುಲ್ಲು ಎತ್ತರ ನೀರು ಬರುತ್ತೆ, ಸಖತ್ತಾಗಿ ಬರುತ್ತೆ ನೀರು. ಸೊ ಆಫ್ಟರ್ 80 ಕಿಲೋಮೀಟರ್ಸು ನಾವು ಊಟಕ್ಕೆ ಸ್ಟಾಪ್ ಮಾಡಿದ್ವಿ. ಸೊ ಇದೇ ಹೋಟ್ಲು. ಇಲ್ಲೆಲ್ಲ ತಾಲಿನೇ ಸಿಗೋದು ನಿಮಗೆ. ರೋಟಿ ಎಷ್ಟು ಬೇಕಾದರೂ ಕೊಡ್ತಾರೆ, ರೋಟಿ ಎಷ್ಟು ಬೇಕಾದ್ರೂ ತಿನ್ಬೋದು. ಸ್ವಲ್ಪ ರೈಸು, ಓಕೆ. ಆ ರೈಸು ನಮ್ಮ ಕರ್ನಾಟಕದವರು ಈ ಆ ರಾಜ್ಮಾ ಮತ್ತು ಈ ಬಾಸ್ಮತಿ ರೈಸ್ ಥರ ಉದ್ದ ಇರುತ್ತಲ್ಲ ಅಕ್ಕಿ, ಆ ಥರ ರೈಸ್ ಕೊಡ್ತಾರೆ. ಅದು ತಿನ್ನೋಕ್ಕಾಗಲ್ಲ, ಓಕೆ. ಸೊ ಆ ಥರ ರೈಸ್ ಕೊಡ್ತಾರೆ. ಇಲ್ಲೆಲ್ಲ ಊಟ ಮಾಡಿಕೊಂಡು ಸ್ವಲ್ಪ ಕಂಪೇರ್ ಟು ತಾಲಿ ಒಂದು ಕಡಿಮೆ ಇರುತ್ತೆ ಅಷ್ಟೇ ಪ್ರೈಸು. ಬೇರೆ ನೀವೇನು ತೊಗೊಂಡ್ರು ಪ್ರೈಸ್ ಜಾಸ್ತಿನೇ ಇಲ್ಲಿ, ಓಕೆ. ಸೊ ಎಲ್ಲ ಊಟ ಮಾಡಿಕೊಂಡು ಎಲ್ಲ ಬಿಟ್ವಿ. ಇವಾಗ ಎಲ್ಲ ರೇಸಿಗೆ ಹೋದಂಗೆ ಹೋಗ್ತಾರೆ ನಮ್ಮ ಹುಡುಗರೆಲ್ಲ. ಎಲ್ಲಿ ಹೋದರೂ ಹಿಂಗೆ ರೋಡು. ಇನ್ನು ನೆಕ್ಸ್ಟು ನಮ್ಮದು ನೆಕ್ಸ್ಟ್ ಟಾರ್ಗೆಟ್ ಬಂದ್ಬಿಟ್ಟು ನಮ್ಮದು ಇದು ಮೂನ್ಲ್ಯಾಂಡ್ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಟಾರ್ಗೆಟು. ಇಲ್ಲಿಂದ 45 ಕಿಲೋಮೀಟರ್ ಏನಿದೆ. ಸೊ 1 ಅವರ್ ಇಲ್ಲ 1.5 ಅವರ್ ಅಷ್ಟೇ. ಅಲ್ಲೂ ಚೆನ್ನಾಗಿದೆ, ಒಂದು ಪ್ಲೇಸ್ ಇದೆ ನೋಡೋದು. ಒಂದು ಪ್ಲೇಸ್ ಇದೆ, ಆ ಪ್ಲೇಸ್ ನೋಡಿಕೊಂಡು ಸ್ವಲ್ಪ ಫೋಟೋಶೂಟ್ಗೆಲ್ಲ ಮಾಡಿಕೊಂಡು ಆಮೇಲೆ ಇದಕ್ಕೆ ಹೋಗ್ಬಿಡೋದು. ನೆಕ್ಸ್ಟ್ ಅಲ್ಲಿಂದ ಕಾಜಾ ಅನಿಸುತ್ತೆ, ನನಗೂ ಗೊತ್ತಿಲ್ಲ. ನೆಕ್ಸ್ಟ್ ಕಾಜಾ, ಅಲ್ಲೆಲ್ಲ ಫೋಟೋಶೂಟ್ ಮಾಡ್ಕೊಂಡು ಒಂದು ಡ್ರೋನ್ ಶಾಟ್ ತೊಗೊಂಡು ಅಲ್ಲಿಂದ ಕಾಜಾ ಹೋಗೋದು. ಓಕೆ. ಸೊ ನಿಮಗೆ ಅಲ್ಲಿ ಹತ್ತತ್ರ ಹೋದ್ಮೇಲೆ ತೋರಿಸ್ತೀನಿ, ಓಕೆ. ಎಲ್ಲಿ ಹೋದರೂ ಹಿಂಗೆ ಫ್ರೆಂಡ್ಸ್ ರೋಡು, ಎಲ್ಲಿ ನೋಡಿದ್ರು ಗುಡ್ಡ ನದಿ ಅದ್ರ ಪಕ್ಕದಲ್ಲೇ ಹೋಗ್ಬೇಕು ನೀವು. ಅದಕ್ಕೆ ಹಿಮಾಚಲ್ ಪ್ರದೇಶ ಎಲ್ಲರೂ ಇಷ್ಟಪಡೋದು, ಬೈಕ್ ರೈಡರ್ಸ್ ಎಸ್ಪೆಷಲಿ. ಫ್ರೆಂಡ್ಸ್, ನಾವು ಇವಾಗ ಒಂದು ಮಾನೆಸ್ಟ್ರಿ ಕಡೆ ಹೋಗ್ತಿದ್ದೀವಿ.
ಅದು ಹೆಸರೇ ಮರ್ತೋಯ್ತು ಯಾವುದು ಅಂತ, ಅಲ್ಲಿಗೆ ಹೋದ್ಮೇಲೆ ತೋರಿಸ್ತೀನಿ. ಇಲ್ಲಿ ನೆಕ್ಸ್ಟ್ ಲೆವೆಲ್ ಆಕ್ಸಿಜನ್ ಲೆವೆಲ್ ಕಡಿಮೆ ಇದೆ. ಅಲ್ಲೊಂದು ಸ್ವಲ್ಪ ಆಗಲೇ ಲೈಮ್ ಸ್ಟೋನು, ಅಲ್ಲೊಂದು ಸ್ವಲ್ಪ ಲೈಮ್ ಸ್ಟೋನ್ ಮಾತ್ರ ಇದೆ, ಫುಲ್ ಲೈಮ್ ಸ್ಟೋನು, ಫುಲ್ ಪೌಡ್ರು. ಅದೊಂದು ಜಾಗ ನೋಡಿಕೊಂಡು ನೆಕ್ಸ್ಟು ಈಗ ಮೊನಾಸ್ಟ್ರಿ ಕಡೆ ಹೋಗ್ತಾಯಿದ್ದೀವಿ. ನಾವಿವತ್ತು ಕಾಸಾ ರೀಟರ್ಗಳು ಡೌಟ್ ಅನಿಸುತ್ತೆ. ಆ ಮೊನಾಸ್ಟ್ರಿ ನೋಡಿಕೊಂಡು ಅಲ್ಲಿಂದ ಇನ್ನೊಂದು ನೆಕ್ಸ್ಟ್ ಪ್ಲೇಸಿಗೆ ಹೋಗಿ ಉಳ್ಕೋತೀವಿ. ಈಗ ಸಿಕ್ಕಾಪಟ್ಟೆ ರೋಡ್ಸ್ ಎಲ್ಲ ಸಕ್ಕತ್ತಾಗಿದೆ ಗಾಯ್ಸ್. ಮಾತ್ರ ಸದ್ಯಕ್ಕಂತೂ ಇಲ್ಲಿವರೆಗೂ ಸಕ್ಕತ್ತಾಗಿದ್ದಾವೆ ರೋಡ್ಸು. ನೀವು ನೋಡ್ತಾ ಇರ್ಬೋದು, ನಾವು ಆವಾಗಲಿಂದ ಎಲ್ಲೂ ಅಷ್ಟೊಂದು ಕಚಡ ರೋಡ್ಗಳು ಎಲ್ಲೂ ಸಿಕ್ಕಿಲ್ಲ. ಬಟ್ಟು ನಮಗೆ ಚಂದ್ರತಾಲ್ ಟು ಯಾವುದದು ಮನಾಲಿ, ಮನಾಲಿ ಫುಲ್ಲು ಆಫ್ ರೋಡ್ ಅಂತೆ, ಫುಲ್ ರೋಡ್ ಚೆನ್ನಾಗಿರುತ್ತೆ. 100 ಕಿಲೋಮೀಟ್ರು, ಅದು ಹೆಂಗಿರುತ್ತೋ ಗೊತ್ತಿಲ್ಲ. ಓಕೆ, ಸೊ ನೆಕ್ಸ್ಟ್ ಇವಾಗ ಮಾನೆಸ್ಟ್ರಿಗೆ ಹೋಗ್ತಾಯಿದ್ದೀವಿ. ನಾನು 21 ಕಿಲೋಮೀಟರ್ಸ್ ಇದೆ ನಮಗೆ. ಸೊ ಹೋಗ್ತೀವಿ. 6 ಗಂಟೆ ಕ್ಲೋಸ್ ಅಂತೆ ಅದು ಆ್ಯಕ್ಚುಲಿ, ಬಟ್ ಹೋಗ್ತೀವಿ. ಅಷ್ಟರೊಳಗಡೆ ಒಂದು ಅರ್ಧ ಗಂಟೆ ಟೈಮ್ ಸಿಗುತ್ತೆ ನಮಗೆ ನೋಡೋಕ್ಕೆ. ಅಲ್ಲಿ ಲೈಮ್ ಸ್ಟೋನು ಹತ್ರ ಫುಲ್ಲು ಒಂದು ಸ್ವಲ್ಪ ಕೆಳಗಡೆ ಇಳಿದು ಮತ್ತೆ ಮೇಲೆ ಹತ್ತಿದ್ವಿ. ಫುಲ್ ಸುಸ್ತು, ಯಾಕಂದರೆ ಆಕ್ಸಿಜನ್ ಲೆವೆಲ್ ತುಂಬ ಕಡಿಮೆ ಇಲ್ಲಿ. ನಾನು ಅದೇ ಅಂತೀನಿ, ನಿನ್ನೆನೂ ಅಷ್ಟೇ, ನಿನ್ನೆ ಒಂದು 4 ಫ್ಲೋರ್ ಹತ್ತಿದ ತಕ್ಷಣ ಅಲ್ಲಿ ಕಲ್ಪದಲ್ಲೂ ಕೂಡ ಫುಲ್ ಸುಸ್ತಾಗೋದು. ಯಾಕಂದರೆ ಅದು ಆಕ್ಸಿಜನ್ ಲೆವೆಲ್ ಕಡಿಮೆ ಇದ್ದರೆ ಆ ಥರ ಆಗುತ್ತೆ. ಒಟ್ಟು ಇಲ್ಲಿವರೆಗೂ ಜರ್ನಿ ತುಂಬ ಚೆನ್ನಾಗಿ ಸಾಗ್ತಾಯಿದೆ ನಮ್ಮದು. ಇದು ಒಂಥರ ಹೆಂಗೆ ಅಂದರೆ, ಈ ಥರ ಬೈಕ್ ರೈಡ್ಸು ಟ್ರಿಪ್ಪಲ್ಲೆಲ್ಲ ಜರ್ನಿ ಈಸ್ ಇಂಪಾರ್ಟೆಂಟ್, ನಾಟ್ ದ ಡೆಸ್ಟಿನೇಷನ್. ಜರ್ನಿ ಇದೆಯಲ್ಲ ಅದೇ ಸೂಪರ್. ಇಲ್ಲಿರೋರು ಸಖತ್ ಗಟ್ಟಿ ಜನ, ಸಖತ್ ಹಾರ್ಡ್ ವರ್ಕರ್ಸು, ಇನ್ಕ್ಲೂಡಿಂಗ್ ಲೇಡೀಸು. ಸಖತ್ ಹಾರ್ಡ್ ವರ್ಕ್ ಮಾಡ್ತಾರೆ, ಎಷ್ಟು ಕೆಲಸ ಮಾಡ್ತಾರೆ ಗೊತ್ತಾ. ಆಮೇಲೆ ಸಖತ್ ಸಾಫ್ಟ್ ಜನ, ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಎಲ್ಲ ಹೊರಗಡೆಯಿಂದ ಬಂದವ್ರಿಗೆ. ಆಮೇಲೆ ನಾನು ಅಬ್ಸರ್ವ್ ಮಾಡಿದ್ದು ಏನಂದರೆ, ಈ HP ರಿಜಿಸ್ಟ್ರೇಷನ್ ವೆಹಿಕಲ್ಸ್ ಯಾವ್ಯಾವ ಇದ್ದಾವೆ, ಇನ್ಕ್ಲೂಡಿಂಗ್ ಈ TTಗಳು, ಬಸ್ಗಳು, ಬೈಕ್ಗಳೇ ಆಗಲಿ, ಕಾರ್ಗಳೇ ಆಗಲಿ, ಎಲ್ಲರೂ ಬೈಕರ್ಸಿಗೆ ಹೆಂಗೆ ಸೈಡ್ ಬಿಡ್ತಾರೆ ಗೊತ್ತಾ ಫ್ರೆಂಡ್ಸ್. ನಿಜವಾಗ್ಲೂ ಅವ್ರಿಗೊಂದು ನಿಜವಾಗ್ಲೂ ಸಲ ಮುಡಿಬೇಕು. ಅವ್ರಿಗೂ ಹೆಂಗೆ ಸೈಡ್ ಕೊಡ್ತಾರೆ ಗೊತ್ತಾ, ಸಕ್ಕತ್ತ ಸೈಡ್ ಕೊಡ್ತಾರೆ ಮಾತ್ರ. ಕೈ ತೋರಿಸ್ತಾರೆ ಹೋಗು ಅಂತ. ಯಾರು ಬರ್ತಾಯಿದ್ರೆ ವೆಯ್ಟ್ ಅಂತ ತೋರಿಸಿ, ಆಮೇಲೆ ಅವ್ರು ಬಂದಮೇಲೆ ಪಾಸ್ ಆಗ ಅಂತ ತೋರಿಸ್ತಾರೆ. ಸೂಪರ್ ಹ್ಯುಮ್ಯಾನಿಟಿ ಮಾತ್ರ ಈ ಕಡೆ. ಟ್ರೀಟ್ ಮಾಡ್ತಾರಲ್ಲ ಜನಗಳನ್ನ, ಹೊರಗಡೆಯಿಂದ ಬಂದವ್ರನ್ನ, ಸೂಪರು. ನಮ್ಮ ಕರ್ನಾಟಕದಲ್ಲಿ ನಮ್ಮ KSRTC BMTC ಬಸ್ಸೇ ಜಾಗನೇ ಬಿಡಲ್ಲ ಕಳ್ಳನ ಮಕ್ಕಳು. ಮೈ ಮೇಲೆ ಬಂದುಬಿಡ್ತಾರೆ ಬೇಕಾರೆ. ಈ ರೋಡಲ್ಲೇನೋ ನಮ್ಮ KSRTC BMTC ಗಾಡಿ ಕೊಟ್ಬಿಟ್ರೆ ಎಲ್ಲಿ ಅದು ಏಸಲ್ಲಿ ಜಂಪ್ ಮಾಡಿಸ್ತಾರೋ ಪ್ರಪಾತಕ್ಕೆ ಗೊತ್ತಿಲ್ಲ. ಬೆಳಕು ಕಮ್ಮಿ ಆಯಿತು, ಮೋಸ್ಟ್ಲಿ ND ಫಿಲ್ಟರ್ ತೆಗಿಬೇಕಾಗುತ್ತೆ, ನೋಡೋಣ. ಓಕೆ, ಸೊ ಲೆಟ್ಸ್ ರೀಚ್ ದ ಮಾನೆಸ್ಟ್ರಿ ಫಸ್ಟ್, ದೆನ್ ವಿಲ್ ಸ್ಟಾರ್ಟ್. ಓಕೆ, ಸೊ ಇವಾಗ ನಾವು ಗಿವ್ ಮಾನೆಸ್ಟ್ರಿ ಅಂತ. ಸೊ ಬಿಫೋರ್ ಎಂಟ್ರಿಂಗ್ ಗಿವ್ ಮಾನೆಸ್ಟ್ರಿ ನಾವು 100 ರೂಪೀಸ್ ಪರ್ ಪರ್ಸನ್ನು ಇದು ಕಟ್ಟಬೇಕು, ಎಂಟ್ರಿ ಫೀಸ್ ಕಟ್ಟಬೇಕು. ಅಲ್ಲಿ ಮುಂಚೆನೇ ಕಟ್ಸ್ಕೊಂಡ್ರು BROದವರು, ಬಾರ್ಡರ್ ರೋಡ್ ಆರ್ಗನೈಸೇಷನ್ ಅವರು. ಅವ್ರಿಗೆ ಕೊಡೋಣ ಗಾಯ್ಸ್, ಏನು ತೊಂದರೆ ಇಲ್ಲ, ಕೊಡ್ಬೋದು. ನೆಕ್ಸ್ಟ್ ಲೆವೆಲ್ ರೋಡ್ ಮಾಡಿಸ್ಯಾರೆ. ಇದು ಮಾತ್ರ ಸ್ವಲ್ಪ ಸರಿ ಇಲ್ಲ ರೋಡು. ಇದು ಸ್ವಲ್ಪ ಮಾಡಬೇಕು, ಇನ್ನೂ ಮಾಡಿಲ್ಲ, ಮಾಡ್ತಾರೆ. ಯಾವುದೂ ಬಿಡಲ್ಲ, ಸಕ್ಕತ್ತಾಗಿ ಮಾಡ್ತಾರೆ. ಸೊ ಗಿವ್ ಮಾನೆಸ್ಟ್ರಿಯಿಂದ ನೆಕ್ಸ್ಟು ನಮ್ಮದು ಡಾಕಾರ್ ವ್ಯಾಲಿ ಅಂತಲೇ ಏನೋ ಬರುತ್ತೆ. ಸೊ ಅಲ್ಲಿಗೆ ಹೋಗಿ ಹಾಲ್ಟ್ ಆಗ್ತೀವಿ. ಅಲ್ಲಿಗೆ ಹೋಗಿ ಅಲ್ಲಿ ಹಾಲ್ಟ್ ಮಾಡ್ತೀವಿ. ಅಲ್ಲಿಂದ ಕಾಜಾ ಸ್ವಲ್ಪ ದೂರ. ಸೊ ಬೆಳಿಗ್ಗೆ ಕಾಜಾ. ಪಕ್ಕದಲ್ಲೇ ನದಿ ಏನು ಸಕ್ಕತ್ತಾಗಿದೆ. ಇದೆಲ್ಲ ಸಿಕ್ಕಾಪಟ್ಟೆ ನದಿ ಬರುತ್ತಲ್ಲ ದೊಡ್ಡದಾಗೆ, ಮಳೆ ಸಿಕ್ಕಾಪಟ್ಟೆ ಆದಾಗ
ಅವಾಗೇನು ರೋಡ್ ಮೇಲೆ ನೀರು ಬರ್ತದೆ ಅಂತ ಅನಿಸುತ್ತೆ ನನ್ನ ಪ್ರಕಾರ. ನೋಡಿ ಎಷ್ಟು ಸಣ್ಣ ಕರಿತಿದೆ ಇವಾಗ, ಅಷ್ಟೇ ಜೋರಾಗಿ ಹರಿಯುತ್ತೆ ಅನಿಸುತ್ತೆ ಆಮೇಲೆ ಹೋಗ್ತಾ ಹೋಗ್ತಾ. ಇದೆಲ್ಲ ಸುಟ್ಲೇಜ್ ನದಿ. ಸುಟ್ಲೇಜ್ ಎಷ್ಟು ಸಾವಿರಾರು ಕಿಲೋಮೀಟ್ರ್ ಇದೆ ಗುರು ಇದು ನದಿ. ಎಷ್ಟು ದೂರ ಇದೆ ಅಂತಲೇ, ಎಲ್ಲಿ ಹುಟ್ಟು ಅಂತಲೇ ಗೊತ್ತಿಲ್ಲ. ಹೋಗಿ ಇದು ಸುಟ್ಲೇಜ್ ಹರಿತದಂಗೆ ಶಿಮ್ಲಾದಿಂದನೂ ನೋಡ್ತಾ ಇದ್ದೀವಿ. ಇದೇ ನದಿ ಪಕ್ಕನೇ ಹೋಗ್ತಾಯಿದ್ದೀವಿ ನಾವು. ಬೇರೆ ಎಲ್ಲೂ ಚೇಂಜ್ ಮಾಡೋಕ್ಕಾಗಿಲ್ಲ ರೋಡು. ಇದೇ ನದಿ ಪಕ್ಕನೇ ರೋಡು. ಇವತ್ತು ಬೆಳಗ್ಗೆ 4:45 ಬೆಳಕಾಗಿದೆ ಇಲ್ಲಿ. ಅಲ್ಲಿ ಮಲ್ಕೊಂಡಿದ್ವಲ್ಲ ಇದರಲ್ಲಿ ಹೋಮ್ ಸ್ಟೇನಲ್ಲಿ ಕಲ್ಪದಲ್ಲಿ 4:45 ಬೆಳಕು. ನಾವು ಅಂದರೆ ಆಲ್ರೆಡಿ ಸನ್ರೈಸ್ ಆಗ್ಬಿಟ್ಟಿದೆ ಅಂತ ಅಂದ್ಕೊಂಡ್ವಿ. ಆಮೇಲೆ 6 ಗಂಟೆಗೆ ಸನ್ರೈಸ್ ಆಯಿತು. ಬೇಗ ಇಲ್ಲಿ ಕತ್ತಲು ಟೈಮ್ ಕಡಿಮೆ ಈ ಟೈಮಲ್ಲಿ. ಚಳಿಗಾಲದಲ್ಲಿ ಹೆಂಗಿರುತ್ತೋ ಗೊತ್ತಿಲ್ಲ. ಓಕೆ, ಇವಾಗ ಮಾತ್ರ ಸಖತ್ತು ಹಗಲು ಟೈಮ್ ಜಾಸ್ತಿ ಇರುತ್ತೆ. ಮಾರ್ನಿಂಗು ಹೆಚ್ಚು ಕಮ್ಮಿ 5 ಗಂಟೆ ಅಂತ ಕಟ್ಕೊಳ್ಳಿ. 5 ರಿಂದ 8, 12 ಅವರು ಪ್ಲಸ್ಸು 15 ಅವರ್ ಬೆಳಕು. ಸೊ 9 ಅವರ್ ಕತ್ಲು. ಎಲ್ಲ ಫುಲ್ ಜಾಮ್ ಮಾಡ್ಕೊಂಬಿಟ್ಟವ್ರೆ. ಫುಲ್ಲು ನಮ್ಮ ಆರ್ಮಿಯವರು ಟ್ರಾಫಿಕ್ ಎಲ್ಲ ಕ್ಲಿಯರ್ ಮಾಡಿಕೊಂಡು ಅವರು ವೆಹಿಕಲ್ಸು ಎತ್ಕೊಂಡು ಹೋಗ್ತಿದ್ದಾರೆ. ಮಾವ ಹಿಂದೆ ಹೋಗು. ಯಪ್ಪ ಹೆಂಗೈತೆ ವೆಹಿಕಲ್, ಅದು ಸಕ್ಕತ್ತಾಗೈತೆ ಹೋಗೋತ್ಲಾಗೆ. ಮಾವ ನಮ್ಮ ಹಿಂದಕ್ಕೆ ಬಾ, ಮುಂದೆ ಹೋಗೋಣ ಕಾರ್ ಬಂದಮೇಲೆ. ಸ್ಯಾಂಡಿ ಹೆಂಗೈತೆ ನೋಡಿ ವೆಹಿಕಲ್ಲು, ಸಕ್ಕತ್ತಾಗಿದೆ ವೆಹಿಕಲ್ ಮಾತ್ರ ಆರ್ಮಿ ಅವ್ರಿಗೆ. ವರ್ಷ ಹಿಂದೆ ಹೋಗು. ಸ್ಯಾಂಡಿ ಫುಲ್ ಜಾಮ್ ಆಗ್ಬಿಟ್ಟೈತೆ. ಅಲ್ಲಿ ನೋಡಿ ಹೆಂಗೆ ಹಚ್ತಾವನ್ ಟೈರು. ಆ ಕಡೆ ಏನು ಬರಲ್ಲ, ಹತ್ತುತ್ತೆ. ಯಪ್ಪೋ, ಇಲ್ಲ ಬೀಳಲ್ಲ ಗುರು, ಉಲ್ಟ್ಕೊಂಡ್ಬಿಡತ್ತು. ಗುರು ಉಲ್ಟ್ಕೊಂಡಂಗಾಯ್ತು ಗುರು. ಅಪ್ಪ ನಾ ಇಳಿದು ಬಿಡ್ತೀನಿ ಗುರು, ಯಾಕೆ ಉಲ್ಟ್ಕೊಂಡಂಗಾಯ್ತು. ಏನು ರೆಕಾರ್ಡ್ ಆಗ್ತೈತೆ? ಹ್ಞೂ ಯಪ್ಪ ಈ ಜೋಲು ಉಳ್ಕೊಂಡಂಗಾಗ್ಬಿಡ್ತು ಗುರು. ಯಪ್ಪ ಗುರು ಉಲ್ಟ್ಕಣ. ಸಂಡೆ ದೂರ ಇರಂಬ, ಯಾಕಡೆ ಉಲ್ಟ್ಕೊಂಡ್ಬಿಟ್ಟತು. ओ यार इतना ऊपर पता नहीं क्यों चढ़ा देना पहाड़ी पे। ओए सोने इतना ऊपर क्यों चढ़ाई जाना, इतना हाइट पे ऊपर ही चढ़ा देना। होल्ड ओए यार ओए तेरा ऊपर क्यों चढ़ाई जाना। चल
ಯಪ್ಪ ಗುರು ಬೀಜ ಎಲ್ಲ ಬಾಯಿ ಬಂದಿದ್ದು. ಸ್ಯಾಂಡಿ ಫಸ್ಟದು ಉಳ್ಕೊಳಂಗೆ ಆಗ್ಬಿಡ್ತು ಕಣ ಇತ್ಲಾಗೆ. ಫಸ್ಟದು ಇತ್ಲಾಗ ವಾಳ್ಕೊಂಬಿಡ್ತು. ಯಪ್ಪ ಉಳ್ಕೊಂಡು ಮಾಡಿದೆ ಎತ್ಲಾಗು ಸಿಗಾಕೆ ಬಿಡ್ತಿದ್ವಿ. ಯಪ್ಪ ಗುರು ಏನು ಭಯ ಆಗಿತ್ತು ಅಂದರೆ. ಹಾಂ ಓಕೆ. ಬಿತ್ತಲೆ ಯಪ್ಪ ಗುರು ಹೆಂಗೆ ಆಡ್ತು ಗೊತ್ತಾದ ವೆಹಿಕಲ್ಲು. ಅವ್ರ ಅಕ್ಕನ ಉಳ್ಕಂತು ಅಂತ ಮಾಡಿದೆ ಗುರು ನಾನು. ಪಾಕ್ತಾಗಿದ್ದೀವಿ ನಾನು ಸಣ್ಣಿದ್ದೀವಿ, ಎತ್ಲಾಗ ಹೋಗೋಕ್ಕಾಗ್ತಿರ್ಲಿಲ್ಲ. ಗಾಡಿ ಮೇಲೆ ಕೂತ್ಕೊಂಡ್ಬಿಟ್ಟಿದ್ದೀವಿ. ಇಳ್ದಿರಲ್ಲ ಅಷ್ಟು ಓಡೋದಿತ್ತು. ನೆಕ್ಸ್ಟ್ ಲೆವೆಲ್ ಹುಡುಗರು ಇಲ್ಲಿ. ಸೊ ಅಲ್ಲೇನು ಕಾಣಿಸ್ತಿದೆ ನಿಮಗೆ? ಸೊ ಅದು ಗಿಯೋ ಮೊನೆಸ್ಟ್ರಿ. ಅಲ್ಲೆಲ್ಲ ವೀಡಿಯೋ ಅಲೋ ಇಲ್ಲ. ಸೊ ಅದೆಲ್ಲ ನೋಡಿಕೊಂಡು ಜಸ್ಟ್ ಬಂದ್ವಿ. ಸೊ ನೆಕ್ಸ್ಟು ದನ್ಕಾರ್ಗೆ ಹೋಗ್ತಿದ್ವಿ. ದನ್ಕಾರ್ ಇಲ್ಲಿಂದ ಒಂದು 40-45 ಕಿಲೋಮೀಟ್ರನ 60 ಕಿಲೋಮೀಟ್ರ್ ಏನೋ ಇದೆ. ಸೊ ಅಲ್ಲಿಗೆ 2.5 hours ತೋರಿಸಿದೆ. ಅಲ್ಲಿ ಆ್ಯಕ್ಚುಲಿ 1 ಡಿಗ್ರಿ ಇದೆ ಅಂತೆ, ತುಂಬ ಕೋಲ್ಡು. ಓಕೆ, ಸೊ ಇವತ್ತಿನ ಡೇ 3ನಲ್ಲಿ ದನ್ಕಾರ್ಗೆ ಹೋಗಿ ಅಲ್ಲಿ ಹಾಲ್ಟ್ ಮಾಡ್ತೀವಿ ಇವತ್ತು. ಓಕೆ, ಸೊ ಇವತ್ತು ದನ್ಕಾರ್ಗೆ ಹೋದ್ಮೇಲೆ ಅಲ್ಲೇನೋ ಇಂಟ್ರೆಸ್ಟಿಂಗ್ ಆಗಿದ್ರೆ ಮತ್ತೆ ತೋರಿಸ್ತೀನಿ. ಅಲ್ಲೇನು ಗುಡ್ಡ ಕಾಣಿಸ್ತಿದೆ ನಿಮಗೆ, ಸೊ ಅದ್ರ ಪಕ್ಕದಲ್ಲಿ ನದಿ ಹರಿತಿದೆ. ಸೊ ಅದು ನಮ್ಮ ಇಂಡಿಯಾ ಮತ್ತು ಚೈನಾ ಬಾರ್ಡ್ರನ್ನ ಡಿವೈಡ್ ಮಾಡಿದೆ. ಸೊ ಅದೇನೇ ಬಾರ್ಡ್ರು. ಅಲ್ಲೇನು ಗುಡ್ಡ ಕಾಣಿಸ್ತಿದೆ, ಆ ಗುಡ್ಡಕ್ಕೆ ಹೋದರೆ ನೀವು ಚೈನಾಕ್ಕೆ ಹೋದಂಗೆ, ಆ ಗುಡ್ಡ ಟಚ್ ಮಾಡಿದ್ರೆ ನೀವು ಚೈನಾಕ್ಕೆ ಟಚ್ ಮಾಡ್ದಂಗೆ. ಓಕೆ, ಅಲ್ಲೆಲ್ಲ ನಮ್ಮ ಮೌಂಟೇನ್ಸ್ ಕಾಣುತ್ತೆ ನೋಡಿ, ಎಲ್ಲ ಹಿಮಾಲಯಸ್ ಸುತ್ತಲೂ, ತುದಿಲೆಲ್ಲ ಮಂಜು. ಇದ್ರ ಸೊ ನಾವು ಫೈನಲಿ ತಾಬೋ ರೀಚ್ ಆಗಿದ್ದೀವಿ. ಕಾಜಾ ಇಲ್ಲಿಂದ 20 ಕಿಲೋಮೀಟರ್ಸ್ ಇತ್ತು. ಸೊ ತಾಬೋದಲ್ಲಿ ರೂಮ್ ಮಾಡಿಕೊಂಡು ಇವತ್ತು ಹೋಮ್ ಸ್ಟೇ ಮಾಡಿಕೊಂಡು ಇವತ್ತು ಇಲ್ಲಿ ಸ್ಟೇ. ಸೊ ನಾಳೆ 3 ಪ್ಲೇಸ್ ಇದೆ. ಚಿಚ್ಚಮ್ ಬ್ರಿಡ್ಜು, ಕಾಜಾ ಲಾಸ್ಟು, ಇನ್ನೊಂದು ಮಾನೆಸ್ಟ್ರಿ ಬರುತ್ತೆ ಆ್ಯಕ್ಚುಲಿ ನಾಳೆ ಇನ್ನೊಂದು. ಆ ಮಾನೆಸ್ಟ್ರಿ ನೋಡಿಕೊಂಡು ಲಾಸ್ಟಿಗೆ ಕಾಜಾ ಹೋಗ್ತೀವಿ. ಸೊ ನಾಳೆನೂ ಅಡ್ವೆಂಚರಸ್ ಆಗಿರುತ್ತೆ ಮೋಸ್ಟ್ಲಿ. ಅಲ್ಲಿ ನಾಳೆ ನಮಗೆ ಸ್ನೋ ಸಿಗ್ಬೋದು. ಓಕೆ, ಇವತ್ತಿನ ಡೇ 3 ಡೇ 4 ಇರ್ಬೋದು ಇವತ್ತಿನ ಎಪಿಸೋಡ್ ಇಷ್ಟೇ. ಸೊ ನೀವು ಇದೇ ಮೊದಲನೇ ಬಾರಿ ನಮ್ಮ ವೀಡಿಯೋ ನೋಡ್ತಾಯಿದ್ರೆ, ನಮ್ಮ ಚಾನಲ್ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.